ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ಫೂರ್ತಿಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇದು ಟ್ಯೂಸ್ಡೇ ಮತ್ತು ವೆಡ್ನೆಸ್ಡೇ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ನಾನು ವೆಯ್ಟ್ ಲಾಸ್ ಜರ್ನಿನ ತೊಗೊಂಡಿದ್ದೀನಿ. 30 ಡೇಸಲ್ಲಿ ಹೇಗೆ ವೆಯ್ಟ್ ಲಾಸ್ ಆಗ್ತೀನಿ ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆನೇ ಈಗ ಸ್ಟಾರ್ಟಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ನಾನು ವಾಮ್ ವಾಟರ್ನ ಕುಡಿತೀನಿ, ಸ್ವಲ್ಪ ಬೆಚ್ಚಗೆ ಇರೋ ನೀರನ್ನ ಕುಡಿತೀನಿ. ಬಿಸಿಲಲ್ಲಿ ಬೆಳಗ್ಗೆ ಹೊತ್ತು ಈ ಥರ ಬಿಸಿಲು ಕಾಯೋದ್ರಿಂದ ನಿಮಗೆ ವಿಟಮಿನ್ ಡಿ ಸಿಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮನೆ ಒಳಗಡೆನೇ ಬಿಸಿಲು ಬರುತ್ತೆ ಅಂತ ಹೇಳ್ಬಿಟ್ಟು. ಬೆಳಗ್ಗೆ ಹೊತ್ತು ಬರೋ ಬಿಸಿಲನ್ನ ಕಾಯಿದ್ರೆ ವಿಟಮಿನ್ ಡಿ ಸಿಗುತ್ತೆ, ನಮ್ಮ ಸ್ಕಿನ್ ಕೂಡ ಚೆನ್ನಾಗಾಗುತ್ತೆ. ಸೊ ಅದೆಲ್ಲ ಆದಮೇಲೆ ಈಚೆ ಬಂದು ರಂಗೋಲಿ ಎಲ್ಲ ಬಿಟ್ಟೆ. ಅದನ್ನು ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಒಂದು ABC ಜ್ಯೂಸ್ ಮಾಡ್ಕೊಂಡು ಕುಡಿದೆ. ABC ಜ್ಯೂಸಿಂದ ನಮಗೆ ಸ್ಕಿನ್ನು ಬ್ರೈಟ್ ಆಗುತ್ತೆ ಮತ್ತು ಗ್ಲೋ ಕೂಡ ಆಗುತ್ತೆ. ಸ್ವಲ್ಪ ಕುಡಿಬೇಕಾದ್ರೆ ಕೈ ಅನಿಸ್ತಾ ಇತ್ತು, ಕುಡಿಯೋಕ್ಕೆ ಆಗ್ತಾಯಿರಲಿಲ್ಲ, ಒಂಥರ ಕೈ ಥರ. ಆ್ಯಪಲ್ನ ಹಾಕ್ಕೊಂಡಿರಲಿಲ್ಲ, ಬರೀ ಕ್ಯಾರೆಟು, ಬೀಟ್ರೂಟು, ಹಾಗೆ ಸ್ವಲ್ಪ ಶುಂಠಿ ಮತ್ತು ಪುದೀನ ಮತ್ತು ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ರುಬ್ಬಿಟ್ಟು ಕುಡ್ದಿದ್ದು. ಸ್ವಲ್ಪ ಕೈ ಇತ್ತು, ಅದಾದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಕುಡಿದ್ಬಿಟ್ಟು ಅದಾದಮೇಲೆ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ಸ್ನಾನ ಎಲ್ಲ ಮಾಡಿಕೊಂಡು ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಬಂದೆ. ಸ್ಕಿನ್ ಕೇರ್ ಮಾಡಬೇಕಾದ್ರೆ ಎಷ್ಟೊಂದು ಜನ ಹೇಳ್ತಾರೆ ಇದು ಕಡಲೆ ಹಿಟ್ಟನ್ನ ಯೂಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಅದು ತಪ್ಪು ಪರಿಕಲ್ಪನೆ ಅಂತಲೇ ಹೇಳ್ತೀನಿ. ಇವಾಗ ಕಡಲೆ ಹಿಟ್ಟು ಹಾಕಿದ್ರೆ ಸ್ಕಿನ್ನೆಲ್ಲ ಟೈಟ್ ಆಗಿಬಿಡುತ್ತೆ ಅಂತೆಲ್ಲ ಹೇಳ್ತಾರೆ. ಏನಿಲ್ಲ, ಕಡಲೆ ಹಿಟ್ಟು ಹಾಕಿದ್ರೆ ಸ್ಕಿನ್ನಲ್ಲಿರೋ ಟ್ಯಾನ್ ಎಲ್ಲ ಹೋಗುತ್ತೆ ಮತ್ತು ಸ್ಮೂತ್ ಆಗುತ್ತೆ. ಅದಾದಮೇಲೆ ನೀವೇನಾದರೂ ಅದರ ಟೈಟ್ ಅಂತ ಅನಿಸಿದ್ರು ಮಾಯ್ಶ್ಚರೈಸರ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ಗೆ ಸಾಫ್ಟ್ ಕೂಡ ಆಗುತ್ತೆ. ಸೊ ನಾನು ಡೈಲಿ ಯೂಸಲ್ಲಿ ಯಾವುದೇ ಥರ ಕ್ರೀಮು ಪೌಡ್ರು ಏನೂ ಹಾಕೋದಿಲ್ಲ, ಬರೀ ಮಾಯ್ಶ್ಚರೈಸರ್ ಒಂದೇ ಹಾಕೋದು. ದೆನ್ ಅದಾದಮೇಲೆ ಕುಂಕುಮ ಇಟ್ಕೊಂಡು, ಇವಾಗ ಸ್ವಲ್ಪ ಚಳಿಗಾಲ ಇರೋದ್ರಿಂದ ತುಟಿಯೆಲ್ಲ ಹೊಡ್ಕೊಬಿಡುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಲಿಪ್ ಕೇರ್ನ ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಅದಾದಮೇಲೆ ಪೂಜೆ ಮಾಡೋಣ ಅಂತ ಬಂದೆ. ಹೂವು ಎಲ್ಲ ಮುಡಿಸಿ, ನನಗೂ ಒಂದು ಹೂವು ಇತ್ತು ಅಂತ ಹೇಳ್ಬಿಟ್ಟು ಅದನ್ನು ನಾನು ಮುಟ್ಕೊಂಡು ಅದಾದಮೇಲೆ ಪೂಜೆ ಎಲ್ಲ ಮಾಡಿ ಮುಗಿಸ್ದೆ. ಎಲ್ಲಿದ್ದರೇನು ನಾ, ಹೇಗಿದ್ದರೇನು ನಾ ರಾಘವೇಂದ್ರ, ನಿನ್ನಲ್ಲಿ ಶರಣಾಗಿ ನೀ ನನ್ನ ಉಸಿರ. ಎಲ್ಲಿದ್ದರೇನು ನಾ, ಹೇಗಿದ್ದರೇನು ನಾ ರಾಘವೇಂದ್ರ, ನಿನ್ನಲ್ಲಿ ಶರಣ. ಗುರುನಾಮವೇ ಗೋಮಂದೆಯ ಕೊರಳ ಘಂಟೆಯಲ್ಲಿ, ಮಂತ್ರಾಕ್ಷತೆ ಮಂಚಾಲಯ ಮಣ್ಣ ಕಣಗಳಲ್ಲಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ಫೂರ್ತಿಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಮಂಗಳವಾರದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ನೋಡಿರ್ಬೋದು, ಇವಾಗ ಆಲ್ಮೋಸ್ಟ್ ನಾನು ಎಲ್ಲ ಕೆಲಸ ಮುಗಿಸಿ ಪೂಜೆನೂ ಕೂಡ ಮಾಡಿದ್ದೀನಿ. ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದಿದ್ದೀನಿ. ಇವತ್ತು ಬ್ರೇಕ್ಫಾಸ್ಟ್ಗೆ ಸ್ಟ್ರಾಬೆರಿ ತಂದಿದ್ದೆ ಮೈಸೂರಿಗೆ ಹೋಗಿದ್ದಾಗ. ಸೊ ಸ್ಟ್ರಾಬೆರಿ ಸ್ಮೂದಿನ ಮಾಡ್ಕೊಳ್ಳೋಣ ಇವಾಗ ಬ್ರೇಕ್ಫಾಸ್ಟ್ಗೆ. ಸೊ ನಾನು ಇವತ್ತಿಂದ ವೆಯ್ಟ್ ಲಾಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ 30 ಡೇಸಲ್ಲಿ ಹೇಗಿರುತ್ತೆ ನನ್ನ ವೆಯ್ಟ್ ಲಾಸ್ ಜರ್ನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇವಾಗ ಆಲ್ಮೋಸ್ಟ್ PCOS ಅನ್ನೋದು ಸಾಮಾನ್ಯ ಮಾತಾಗ್ಬಿಟ್ಟಿದೆ. ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಕೂಡ PCOS ಎಲ್ಲ ಕೂಡ ಇದ್ದೇ ಇರುತ್ತೆ. ಸೊ ಇವಾಗ ಅದಕ್ಕೆ ವೆಯ್ಟ್ ಲಾಸ್ ಜರ್ನಿನ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ನನಗೂ ಕೂಡ PCOD ಇದೆ. ಸೊ ಅದರಿಂದ ನಾನಿವಾಗ 55 kgs ಇದ್ದೀನಿ. 5 to 8 kgs ನಾನು ಇವಾಗ ವೆಯ್ಟ್ ಲಾಸ್ ಮಾಡಬೇಕಾಗಿರೋದು. 50 or 48 kgs ನಾನು ಇರಬೇಕು ಇವಾಗ ಪ್ರೆಸೆಂಟಾಗಿ. ಸೊ 30 ಡೇಸಲ್ಲಿ ಎಷ್ಟಾಗುತ್ತೆ ನೋಡೋಣ. ಸೊ ಈ ಚೇಂಜನ್ನ ನಾನು ಅಕ್ಸೆಪ್ಟ್ ಮಾಡ್ತಾಯಿದ್ದೀನಿ. ನೀವು ಯಾರಾದರೂ PCOS ಇದ್ದವರು ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದರೆ, ಸೊ ನಾನು ಹೇಗೆ ಮಾಡ್ತೀನಿ ಅದನ್ನು ನೀವು ಕೂಡ ಕಂಟಿನ್ಯೂ ಮಾಡ್ಬೋದು. ಇಲ್ಲಾಂದರೆ ಯಾರಾದರೂ ನನ್ನ ಜೊತೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದರೆ ನಾನು ಹೇಗೆ ಮಾಡ್ತೀನಿ, ನನ್ನ ಫುಡ್ ರೋಟೀನ್ಸ್ನ ನಿಮಗೆ ತೋರಿಸ್ತೀನಿ. ಹೇಗಿರುತ್ತೆ ಅಂತ ನೀವು ನನ್ನ ಜೊತೆ ನೀವು ವೆಯ್ಟ್ ಲಾಸ್ ಮಾಡಿ ಅಂತ ಹೇಳ್ತಾ. ಸೊ ಇವತ್ತಿಂದ ನಾನು ಈ ಚಾನೆಲ್ನ ಅಕ್ಸೆಪ್ಟ್ ಮಾಡಿದ್ದೀನಿ. 30 ಡೇಸಲ್ಲಿ ಹೇಗೆ ವೆಯ್ಟ್ ಲಾಸ್ ಮಾಡೋಣ ಅಂತ ನೋಡೋಣ. ವೆಯ್ಟ್ ಲಾಸ್ ಅಂತ ಬಂದರೆ ಇವಾಗ ರೈಸ್ ಬಿಟ್ಬಿಡ್ಬೇಕು, ಇಲ್ಲ ಜಿಮ್ಗೆ ಹೋಗಬೇಕು, ಆ ಥರ ಒಂದು ಮೈಂಡ್ ಸೆಟ್ ಇರುತ್ತೆ. ಇಲ್ಲ ಅಂತಂದರೆ ನಾಳೆಯಿಂದ ಮಾಡೋಣ ಅನ್ನೋ ಒಂದು ಮೈಂಡ್ ಸೆಟ್ ಇರುತ್ತೆ. ನನಗೂ ಕೂಡ ಅಷ್ಟೇ ಇದೇ ಮೈಂಡ್ ಸೆಟ್ ಇದ್ದಿದ್ದು. ನನಗೆ ಆಲ್ಮೋಸ್ಟ್ 2 ಮಂತ್ಸಿಂದ ನಾನು ಟ್ರೈ ಮಾಡ್ತಾಯಿದ್ದೆ. ಇಲ್ಲ ನಾಳೆ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿವರೆಗೂ ಬಂದಿದೆ. ಸೊ ಇಲ್ಲ, ನಾನು ಈ ಥರ ಚಾಲೆಂಜ್ ಅಕ್ಸೆಪ್ಟ್ ಮಾಡಲೇಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇವಾಗ ನಾನು ಚಾಲೆಂಜ್ ಅಕ್ಸೆಪ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ನಾನು ಮಾಡಲೇಬೇಕು, ಯಾಕಂದರೆ ನೀವೆಲ್ಲ ನೋಡ್ತಾ ಇರ್ತೀರಾ. ಸೊ ಇದರಿಂದ ನಾನು ಈ ಒಂದು ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿದ್ದೀನಿ. 30 ಡೇಸಲ್ಲಿ ಹೇಗೆ ನಾನು ವೆಯ್ಟ್ ಲಾಸ್ ಆಗ್ತೀನಿ, ಇಲ್ಲಾಂದರೆ ಫ್ಯಾಟ್ ಲಾಸ್ ಆಗ್ತೀನಿ ಅನ್ನೋದನ್ನ ನೋಡೋಣ. ನೀವು ಕೂಡ ಇದೇ ಥರ PCOS ಇಲ್ಲಾಂದರೆ ನೀವು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸೊ ನನ್ನ ಜೊತೆನೇ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಬನ್ನಿ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋಣ. ಸೊ ಸ್ಟ್ರಾಬೆರೀಸ್ ಇದೆ. ಸ್ಟ್ರಾಬೆರೀಸಲ್ಲಿ ಸ್ಮೂದಿನ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ.
ಬನ್ನಿ ಸಿಂಪಲ್ಲಾಗಿ ಮಾಡ್ಕೋಬೋದು. ಸ್ಮೂದಿ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋಣ. ಸೊ ಸ್ಟ್ರಾಬೆರೀಸ್ ಎಲ್ಲ ತಂದಿದ್ದೆ ಮೈಸೂರಿಗೆ ಹೋದಾಗ. ಸೊ ಅದೆಲ್ಲ ಜಾಸ್ತಿ ದಿನ ಸ್ಟ್ರಾಬೆರೀಸ್ನೆಲ್ಲ ಇಡೋದಕ್ಕಾಗೋದಿಲ್ಲ ಅಲ್ವಾ. 3 to 4 ಡೇಸು ಇಡೋಕ್ಕಾಗಲ್ಲ. ಒಂದು 2 days 3 days ಇಡ್ಬೋದು ಅಷ್ಟೇ. ಸೊ ನಾನು ತಂದೆ ಅಲ್ಲೇ 2 days 3 days ಆಗ್ಬಿಟ್ಟಿತ್ತು. ಸೊ ಇನ್ನು ಇಕ್ಕಿದ್ರೆ ಇದಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸೊ ಅದರಲ್ಲೇ ಸ್ಮೂದಿ ಮಾಡ್ಕೊಳ್ಳೋಣ ಬ್ರೇಕ್ಫಾಸ್ಟ್ಗೆ ಅಂತ ಅದನ್ನೇ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗೆಲ್ಲ ಸ್ಟ್ರಾಬೆರೀಸ್ ಎಲ್ಲ ಅಂದರೆ ಇವಾಗ ಕೆಮಿಕಲಿಂದ ಮಾಡಿರೋದು ಅಂತೆಲ್ಲ ಹೇಳ್ತಾ ಇರ್ತಾರೆ. ಅಂದರೆ ಕಲರಿಂಗ್ ಬರಲಿಲ್ಲ ಅಂತಂದರೆ ಕಲರಿಂಗ್ ಮಾಡ್ತಾರೆ ಆ ಥರ ಎಲ್ಲ ಹೇಳ್ಬಿಟ್ಟು. ಸೊ ಅದರಿಂದ ಸ್ವಲ್ಪ ಭಯನೇ ಸ್ಟ್ರಾಬೆರೀಸ್ ತರೋಕ್ಕೂ ಕೂಡ. ಸೊ ಒಂದು ಸಲ ಟ್ರೈ ಮಾಡಿದ್ರೆ ಏನಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಇಷ್ಟೊಂದು ದಿನ ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು ಹಾಗೆ ನಮ್ಮ ಮುದ್ದೂ ಅಷ್ಟೇ ಸ್ಟ್ರಾಬೆರಿ ಬೇಕು ಅಂತ ಹೇಳ್ತಾ ಇದ್ದ. ಸೊ ಅದಕ್ಕೋಸ್ಕರ ಅವನಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಬಂದಿದ್ದೆ. ಸೊ ಅದಕ್ಕೆ ಈ ಥರ ಫಸ್ಟು ನೀರು ವಾಟ್ರಲ್ಲಿ ಕ್ಲೀನ್ ಮಾಡಿಬಿಟ್ಟು ನೀಟಾಗಿ ಅಲ್ಲೇ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ಅದಾದಮೇಲೆ ಈ ಥರ ಸಣ್ಣ ಕಟ್ ಮಾಡ್ಕೊಂಡು ನೋಡ್ತಾ ಇದ್ದೆ. ಅಕಸ್ಮಾತ್ ಉಳ್ಳಾಗಿಲ್ಲ ಇದ್ರೆ ಅಂತ ಹೇಳ್ಬಿಟ್ಟು ಎಲ್ಲ ನೋಡ್ಕೊಂಡು ಚೆಕ್ ಮಾಡಿಕೊಂಡೆ ಎಲ್ಲನೂ ಕಟ್ ಮಾಡಿದೆ. ಸೊ ಈ ಥರ ಸ್ಮೂದೀಸು ಮಾರ್ನಿಂಗ್ ಕುಡಿದ್ರೆ ಹೆಲ್ತ್ಗೂ ಕೂಡ ಒಳ್ಳೆಯದು. ಮಾರ್ನಿಂಗು ಹೆವಿ ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಂತ ಅಂದರೆ ಜಾಸ್ತಿ ಮಧ್ಯಾಹ್ನ ಹೊತ್ತು ನೀಟಾಗಿ ತಿನ್ಬೋದು. ಮಾರ್ನಿಂಗ್ ಹೆವಿ ಬ್ರೇಕ್ಫಾಸ್ಟ್ ಮಾಡಿಬಿಟ್ರೆ ಲೇಸಿ ಥರ ಅನಿಸ್ಬಿಡುತ್ತೆ. ಸೊ ಅದಕ್ಕೇ ಈ ಥರ ಸ್ಮೂದೀಸು ಇಲ್ಲ ಸಲಾಡ್ಸ್ನ ಮಾಡ್ಕೊಂಡು ತಿಂದರೆ ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಈ ಥರ ಸ್ಟ್ರಾಬೆರಿ ಸ್ಮೂದಿ ಆಗಿರ್ಬೋದು, ಇಲ್ಲ ಅಂತ ಅಂದರೆ ಓಟ್ಸ್ ಸ್ಮೂದಿ, ಇಲ್ಲಾಂದರೆ ರಾಗಿ ಗಂಜಿ, ಈ ಥರ ಯಾವುದೇ ಥರ ಹೆಲ್ತಿ ಬ್ರೇಕ್ಫಾಸ್ಟ್ನ ಮಾಡಿದ್ರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಈ ಥರ ಎಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಅದನ್ನು ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಜ್ಯೂಸ್ ಜಾರ್ ಇದ್ದರೆ ಜ್ಯೂಸ್ ಜಾರ್ಗೂ ಕೂಡ ನೀವು ಹಾಕ್ಕೊಳ್ಬೋದು. ಸೊ ಒಂದು ತಿನ್ನೋಣ ಹಂಗೇನೆ ಅಂತ ಅಂದ್ಬಿಟ್ಟು ಹಂಗೆ ತಿನ್ನೋಡ್ತಾ ಇದೆ. ಫುಲ್ ಒಂಥರ ಹುಳಿ ಥರ ಹೊಡ್ಬಿಡ್ತು ಒಳಗಡೆ. ಪೂರ್ತಿ ಹಣ್ಣಾಗಿದ್ರೆ ಸೀಗಿರುತ್ತೆ, ಅಕಸ್ಮಾತ್ ಸ್ವಲ್ಪ ಕಾಯಿದ್ರೂ ಕೂಡ ಹುಳಿ ಥರ ಹೊಡೆದ್ಬಿಡುತ್ತೆ. ಸೊ ಸ್ವಲ್ಪ ತಿಂದ್ಬಿಟ್ಟು ನನಗೆ ಸ್ವಲ್ಪ ಹುಳಿ ಅಂತ ಅನಿಸ್ತು. ಸೊ ಅದಾದಮೇಲೆ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಅದನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡೆ. ನೀರು ಹಾಕ್ಕೊಂಡ್ರೆ ಅಷ್ಟು ಟೇಸ್ಟಿಯಾಗಿರಲ್ಲ, ಒಂಥರ ನೀರು ಥರ ಹೊಡೆದ್ಬಿಡುತ್ತೆ. ಅಂದರೆ ಈಗ ಸಕ್ಕರೆನೂ ಹಾಕ್ಕೊಳ್ಳಲ್ವಲ್ಲ, ಸೊ ಅದಕ್ಕೋಸ್ಕರ ಹಾಲು ಹಾಕ್ಕೊಂಡು ಅದನ್ನ ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಲೋಟಕ್ಕೆ ಹಾಕ್ಕೊಂಡೆ. ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಟೇಸ್ಟಿಯಾಗೂ ಕೂಡ ಇತ್ತು. ಸ್ವಲ್ಪ ಹುಳಿ ಥರ ಇತ್ತು ಅಷ್ಟೇ. ಸ್ವೀಟ್ ಹಾಕಿದರೆ ಇನ್ನೂ ಚೆನ್ನಾಗಿರೋದು. ನಾನು ಜೇತುಪ್ಪ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಅದು ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಹಂಗೇ ಕುಡಿಯೋಣ ಅಂತ ಹೇಳ್ಬಿಟ್ಟು ಕುಡಿದೆ. ಸೊ ಇದಕ್ಕೆ ಪಂಪ್ಕಿನ್ ಸೀಡ್ಸ್ ಇತ್ತು, ಅದನ್ನೂ ಕೂಡ ಹಾಕ್ಕೊಂಡೆ. ನಿಮ್ಮ ಹತ್ರ ಏನಾದರೂ ಪಂಪ್ಕಿನ್ ಸೀಡ್ಸ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂತ ಅಂದರೆ ಚಿಯಾ ಸೀಡ್ಸ್ನೂ ಕೂಡ ನೆನೆಸ್ಬಿಟ್ಟು ಹಾಕ್ಕೊಳ್ಬೋದು. ಸೊ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಮಧ್ಯ ಇದು ಸಿಕ್ಕಿದ್ರೆ ಫುಲ್ ಸಖತ್ತಾಗಿರುತ್ತೆ. ಸೊ ಡೆಕೋರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದಿತ್ತು, ಅದನ್ನು ಕಟ್ ಮಾಡಿ ಸ್ಟ್ರಾಬೆರಿನ ಹಂಗೆ ಲೋಟಕ್ಕೆ ಹಾಕಿ ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಸ್ಟ್ರಾಬೆರಿ ಸ್ಮೂದಿನ. ಸೊ ಈ ರೆಸಿಪಿನೂ ಕೂಡ ನಿಮಗೆ ಹಾಕಿದ್ದೀನಿ, ಚೆಕ್ ಮಾಡಿ ನೋಡಿ. ಬ್ರೇಕ್ಫಾಸ್ಟ್ನ ಲೈಟಾಗಿ ಮಾಡಿಕೊಂಡ್ರೆ ನಿಮಗೆ ಹೊಟ್ಟೆನೂ ಕೂಡ ಹಸಿಯೋದಿಲ್ಲ, ಅದಾದಮೇಲೆ ಫಿಟ್ಟಾಗಿ ಕೂಡ ಇರ್ಬೋದು. ಸ್ವೀಟ್ ಇರಬಲ್ಲ, ಸ್ವಲ್ಪ ಕೈ ಥರ ಉಗ್ರು ಥರ ಅನಿಸ್ತೈತೆ. ಸ್ವೀಟ್ ಇಲ್ಲ. ಸೊ ಹಾಯ್ ಗೈಸ್, ಸೊ ಈಗ ಆಲ್ಮೋಸ್ಟ್ 5 o'clock ಆಗಿದೆ. ಸೊ ಒಂದು ಜೀರಾ ವಾಟರ್ ಕುಡಿತಾ ಇದ್ದೀನಿ, ಯಾಕಂದರೆ ಮಧ್ಯಾಹ್ನ ಮಟನ್ ಸಾಂಬಾರು ತಿಂದಿದ್ನಲ್ಲ. ಸೊ ಸ್ವಲ್ಪ ಜೀರ್ಣ ಆಗಲಿ ಅಂತ ಹೇಳ್ಬಿಟ್ಟು ಜೀರಾ ವಾಟರ್ನ ಕುಡಿತಾ ಇದ್ದೀನಿ. ಸೊ ಹಾಗೆಯೇ ಲೆಟ್ಸ್ ಟಾಕ್ ದಟ್ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ನಾನು ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಜರ್ನಿ ಏನು ಮಾಡಬೇಕು ಅಂತ ಹೇಳಿಬಿಟ್ಟು. ಸೊ ಏನಂತ ಅಂದರೆ ಇವಾಗ ವೆಯ್ಟ್ ಲಾಸ್ ಅಂದರೆ ತುಂಬ ಜನ ಅಂದ್ಕೊಂಡಿದ್ದಾರೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳಿದ್ರೆ ರೈಸ್ ಬಿಟ್ಬಿಡಬೇಕು, ಇಲ್ಲಾಂದರೆ ಜಿಮ್ಮಿಗೆ ಸೇರ್ಕೊಳ್ಬೇಕು, ಇಲ್ಲಾಂದರೆ ಫುಲ್ಲು ಕಾಸ್ಟ್ಲಿ ಐಟಮ್ಸ್ನ ತಿಂದರೆ ಮಾತ್ರ ವೆಯ್ಟ್ ಲಾಸ್ ಆಗೋದು, ಅದಕ್ಕೆ ಅಂತಾರೆ ಇಷ್ಟು ಸ್ವಲ್ಪ ಜಾಸ್ತಿ ಖರ್ಚು ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ಮೈಂಡ್ಸೆಟ್ನ ಇಟ್ಕೊಂಡಿರ್ತಾರೆ ಕೆಲವೊಬ್ಬರು. ಬಟ್ ಇದೆಲ್ಲ ಸುಳ್ಳು, ತಪ್ಪು ಪರಿಕಲ್ಪನೆ. ಏನಕ್ಕಂತ ಅಂದರೆ ಫಸ್ಟ್ ಆಫ್ ಆಲ್ ನಾವು ವೆಯ್ಟ್ ಲಾಸ್ ಅಂತ ಅನ್ನೋದು ನಮ್ಮದು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ನಾವು ವೆಯ್ಟ್ ಗೇನ್ ಆರ್ ವೆಯ್ಟ್ ಲಾಸ್ ಆಗೋದು. ಸೊ ಹಾರ್ಮೋನ್ಸ್ನ ನಾವು ಹೇಗೆ ಸರಿಯಾದ ರೀತಿಯಲ್ಲಿ ನಾವು ಹಾರ್ಮೋನ್ಸ್ನ ಹೇಗೆ ಇದು ಮಾಡ್ಕೊಳ್ತೀವಿ ಅನ್ನೋದೇ ಇದು ವೆಯ್ಟ್ ಲಾಸ್ ಜರ್ನಿ ಅಂತಲೇ ಹೇಳ್ಬೋದು. ತುಂಬ ಜನ ಅಂದ್ಕೊಂಡಿರ್ತಾರೆ ನಾವು ಮನೇಲಿದ್ದು ನಾವು ವೆಯ್ಟ್ ಲಾಸ್ ಮಾಡೋದಕ್ಕಾಗೋದಿಲ್ಲ, ಅದಕ್ಕೆ ತುಂಬ ಖರ್ಚಾಗುತ್ತೆ ಆ ಥರ ಎಲ್ಲ ತಿಳ್ಕೊಂಡಿರ್ತಾರೆ. ಬಟ್ ಅದು ರಾಂಗ್ ಅಂತಲೇ ಹೇಳ್ತೀನಿ ನಾನು. ಏನಕ್ಕೆ ಅಂತ ಅಂದರೆ ಇವಾಗ ಮುದ್ದೆ ಡೈಲಿ ಯೂಸ್ ಮಾಡ್ತಾ ಇರ್ತೀವಿ, ಮುದ್ದೆ ಡೈಲಿ ತಿಂತಾ ಇರ್ತೀವಿ. ಸೊ ಅದರಿಂದನೂ ಕೂಡ ವೆಯ್ಟ್ ಲಾಸ್ ಆಗ್ತದೆ. ಮುದ್ದೆಯಲ್ಲೂ ಸ್ವಲ್ಪ ಫೈಬರು
ಫೈಬರು ಈ ಥರದ್ದೆಲ್ಲ ಕಂಟೆಂಟ್ ಇರುತ್ತೆ. ರೈಸು ಅಷ್ಟೇ, ಇವಾಗ ರೈಸ್ ತಿಂದಿರ ವೆಯ್ಟ್ ಲಾಸ್ ಮಾಡೋಕ್ಕೆ ಆಗೋದಿಲ್ಲ ಅಂತ ಅಂದ್ಕೊಬೇಡಿ. ರೈಸ್ನ ತಿನ್ಕೊಂಡು ಕೂಡ ನಾವು ವೆಯ್ಟ್ ಲಾಸ್ ಮಾಡ್ಬೋದು. ರೈಸ್ ಎಲ್ಲ ಬಿಟ್ಬಿಟ್ಟು ವೆಯ್ಟ್ ಲಾಸ್ ಮಾಡ್ತೀವಿ ಆ ಥರ ಎಲ್ಲ ಇದ್ದರೆ ಅದೆಲ್ಲ ನಿಜವಾಗ್ಲೂ ಸುಳ್ಳು. ಸೊ ನಾವು ಇರೋದೇ ಎರಡೇ, ನಮ್ಮ ಪಾಯಿಂಟ್ ಇರೋದು ಎರಡೇ. ಮೇನ್ ಪಾಯಿಂಟ್ ಏನಂತಂದರೆ ಇವಾಗ ನೈಟು ಸ್ವಲ್ಪ ಊಟನ ಕಮ್ಮಿ ತಿನ್ನಬೇಕು. ಸಾರಿ, ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ. ಸೊ ಏನಂತಂದರೆ ನೈಟು ನಾವು ಊಟನ ಸ್ವಲ್ಪ ಕಮ್ಮಿ ತಿನ್ನಬೇಕು. 8 ಗಂಟೆ ಒಳಗಡೆ ಲಂಚ್ನ 8 ಗಂಟೆ ಒಳಗಡೆ ಡಿನ್ನರ್ನ ಮುಗಿಸ್ಕೊಂಡ್ರೆ ಒಳ್ಳೆಯದು. ನೈಟ್ ಹೊತ್ತು ಮುದ್ದೆ ಇಲ್ಲಾಂದರೆ ಚಪಾತಿ ಈ ಥರ ಲೈಟ್ ವೆಯ್ಟ್ ಊಟನ ನೀವು ತಿಂದರೆ ಸ್ವಲ್ಪ ಯೂಸ್ ಆಗುತ್ತೆ ವೆಯ್ಟ್ ಲಾಸ್ಗೆ. ಅದು ಮಾಡ್ಬೋದು. ಅದಾದಮೇಲೆ ಮಧ್ಯಾಹ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಊಟ ಮಾಡಿ. ಅದರಲ್ಲಿ ಯಾವುದೇ ಥರ ನೀವು ಕಾಂಪ್ರಮೈಸ್ ಮಾಡ್ಕೊಳ್ಬೇಡಿ. ಸೊ ಏನಂತ ಅಂದರೆ ಮಧ್ಯಾಹ್ನ ಹೊತ್ತು ರೈಸು, ಸೊಪ್ಪು, ಮುದ್ದೆ ಈ ಥರ ಐಟಮ್ಸ್ ಜಾಸ್ತಿ ತಿನ್ನಿ. ಅದರಲ್ಲಿ ಏನೂ ಇಲ್ಲ. ನಿಮಗೆ ನಿಮ್ಮ ಪ್ಲೇಟಲ್ಲಿ ಪ್ರೋಟೀನ್, ಅದಾದಮೇಲೆ ಕಾರ್ಬೋಹೈಡ್ರೇಟ್ಸು, ವಿಟಮಿನ್ಸು ಎಲ್ಲ ಇರೋ ಥರ ಸೊಪ್ಪು, ತರಕಾರಿ ಎಲ್ಲನೂ ಇರಬೇಕು. ಆ ಥರ ಒಂದು ನ್ಯೂಟ್ರಿಷ್ನಲ್ ಫುಡ್ನ ನೀವು ತೊಗೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ಅದಾದಮೇಲೆ ಮಾರ್ನಿಂಗ್ ಅಷ್ಟೇ ಬೆಳಗ್ಗೆ ಎದ್ದ ತಕ್ಷಣ ನೀವು ಫಸ್ಟು 1 ಕಪ್ ಅಷ್ಟು ನೀವು ಹಾಟ್ ವಾಟರ್ನ ತೊಗೊಳ್ಳಿ. ಸೊ ಅದು ಸ್ವಲ್ಪ ನಿಮಗೆ ಏನೇ ಇದ್ರೂ ಸ್ವಲ್ಪ ಇದು ಜೀರ್ಣ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ 1 ಗ್ಲಾಸ್ನ ನೀವು ಹಾಟ್ ವಾಟರ್ನ ಕುಡಿದ್ರೆ ಆಮೇಲೆ ನೀವು ಯಾವುದೇ ಥರ ಕೆಲಸನ ಮಾಡ್ಬೋದು. ಸೊ ಅದಾದಮೇಲೆ ಸ್ವಲ್ಪ ಜನ ಅಂದ್ಕೊಂಡಿದ್ದಾರೆ ಬೆಳಗ್ಗೆನೇ ಮಾಡಬೇಕು, ನಾವು ಏನಾದರೂ ನಾವು ಇವಾಗ ಜಿಮ್ಗೆ ಹೋಗೋದಿಲ್ಲ, ಮನೆಯಲ್ಲೇ ವರ್ಕೌಟ್ ಮಾಡ್ತೀವಿ. ತುಂಬ ಜನ ಅಂದ್ಕೊಂಡಿರೋದು ಬೆಳಗ್ಗೆನೇ ಮಾರ್ನಿಂಗೇ ವರ್ಕೌಟ್ ಮಾಡಬೇಕು, ಈ ಥರ ಎಲ್ಲ ಮೈಂಡ್ಸೆಟ್ ಒಬ್ರಿಗಿರುತ್ತೆ. ಕಂಪ್ಲೀಟ್ಲಿ ರಾಂಗ್ ಇದು. ಯಾವುದೇ ಕಾರಣಕ್ಕೂ ಬೆಳಗ್ಗೆನೇ ಮಾಡಬೇಕು ಅನ್ನೋದು ಯಾವುದೇ ಥರದ್ದಿಲ್ಲ. ನೀವು ಫ್ರೀ ಯಾವಾಗ ಆಗ್ತೀರಾ ಆವಾಗ ಅರ್ಧದಿಂದ 3/4 ಗಂಟೆ ಇಲ್ಲ 1 ಅವರ್ ನೀವು ವರ್ಕೌಟ್ಗೆ ಟೈಮ್ ಕೊಟ್ಟರೆ ನೀವು ಫುಲ್ಲು ವೆಯ್ಟ್ ಲಾಸ್ನ ಮಾಡ್ಬೋದು. ಇವಾಗ ತುಂಬ ಜನ ಸ್ವಲ್ಪ ದಪ್ಪ ಇರೋರಿಗೆ ಎಕ್ಸಸೈಸ್ ಎಲ್ಲ ಮಾಡೋದಕ್ಕಾಗೋದಿಲ್ಲ. ನೀವು ವಾಕ್ ಮಾಡಿ, ಬೆಳಿಗ್ಗೆ 1 ಅವರ್, ಸಂಜೆ 1 ಅವರ್ ವಾಕ್ ಮಾಡಿದ್ರೆ ಸೊ ನಿಮ್ಗೆ ಅದು ಕಂಪ್ಲೀಟ್ ಆಗುತ್ತೆ. ಆಮೇಲೆ ನೀವು ಅಂದ್ಕೊಂಡಿರ್ಬೋದು ಫುಲ್ ಎಲ್ಲ ವರ್ಕೌಟ್ ಮಾಡಬೇಕು, ಜಾಸ್ತಿ ವರ್ಕೌಟ್ ಮಾಡಬೇಕು ಅಂತ. ಏನೂ ಇಲ್ಲ, ನಿಮ್ಮ ತಲೆ ಕೆಡಿಸ್ಕೊಬೇಡಿ. ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡಿ. ಸೊ ಆದರೆ ಊಟದಲ್ಲಿ ಸ್ವಲ್ಪ ಕಂಟ್ರೋಲ್ ಆಗಿದ್ದರೆ ನೀವು ಆರಾಮಾಗಿ ಇದು ಮಾಡ್ಬೋದು. ಸೊ ಜೀರಾ ವಾಟರು ಇಲ್ಲ ಅಂತ ಅಂದರೆ ಬ್ಲ್ಯಾಕ್ ಕಾಫಿ, ಗ್ರೀನ್ ಟೀ ಈ ಥರದ್ದೆಲ್ಲ ಕನ್ಸ್ಯೂಮ್ ಮಾಡಿ. ಸ್ವಲ್ಪ ಶುಗರ್ನ ನೀವು ಕಂಟ್ರೋಲ್ ಮಾಡಬೇಕಾಗತ್ತೆ. ಫ್ರೂಟ್ಸ್ ಎಲ್ಲ ತುಂಬ ಚೆನ್ನಾಗಿ ತಿನ್ನಿ, ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಯಾವುದೇ ಫ್ರೂಟ್ಸ್ ಆದರೂ ಪರವಾಗಿಲ್ಲ ತಿನ್ನಿ. ಕುಕ್ಕುಂಬರ್ನ ಆ್ಯಡ್ ಮಾಡ್ಕೊಳ್ಳಿ. ಡೈಲಿ ನಿಮ್ಮದು ಏನು ಊಟ ಇರುತ್ತೆ ಅದರಲ್ಲೆಲ್ಲ ಅರ್ಧ ಕುಕ್ಕುಂಬರ್ನ ನೀವು ಇನ್ಕ್ಲೂಡ್ ಮಾಡಿಕೊಂಡ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ನೀರನ್ನ ಜಾಸ್ತಿ ಕನ್ಸ್ಯೂಮ್ ಮಾಡಬೇಕು. ದಿನಕ್ಕೆ 3 to 4 ಲೀಟರ್ಸ್ನ ನೀರನ್ನ ನೀವು ಕನ್ಸ್ಯೂಮ್ ಮಾಡಬೇಕು. ಸೊ ಮಾರ್ನಿಂಗ್ ನೀವು ಹೆಲ್ತಿ ಡ್ರಿಂಕ್ಸ್ ಕೂಡ ಕುಡಿಬೋದು. ಒಂದಿನ ABC ಜ್ಯೂಸ್ ಆಗಿರ್ಬೋದು, ಇಲ್ಲಾಂದರೆ ಆಮ್ಲಾ ಜ್ಯೂಸು, ಇಲ್ಲಾಂದರೆ ಡಿಟಾಕ್ಸ್ ಡ್ರಿಂಕ್ಗಳಿರುತ್ತೆ. ಈ ಥರ ನೀವು ಕುಡಿಬೋದು, ನಿಮ್ಮ ಇಷ್ಟ. ಅದು ಕುಡಿಲೇಬೇಕು ಅನ್ನೋದೇನಿಲ್ಲ. ನಿಮ್ಮ ಒಂದು ಪ್ರಿಯಾರಿಟಿ ಹೇಗಿರುತ್ತೆ, ನಿಮ್ಗೆ ಯಾವ ಥರ ಮಾಡ್ಬೋದು ಆ ಥರ ಯೂಸ್ ಮಾಡಿಕೊಂಡು ನೀವು ಮಾಡಿ. ಈಗ ತುಂಬ ಜನಕ್ಕೆ PCOD, PCOS ಈ ಥರ ಪ್ರಾಬ್ಲಮ್ಸ್ ಇದೆ. ಇದರಿಂದ ವೆಯ್ಟ್ ಗೇನ್ ಆಗಿರೋದು ಉಂಟು. ಸೊ ಇವಾಗ ಅದನ್ನು ಕಮ್ಮಿ ಮಾಡ್ಕೊಳ್ಬೇಕು ಅಂತಂದರೆ ವೆಯ್ಟ್ ಲಾಸ್ ಮಾಡಲೇಬೇಕು. ಸೊ ನೀವು ಅದನ್ನು ಕಷ್ಟ ಅಂತ ತಿಳ್ಕೊಂಡು ಜಿಮ್ಗೆಲ್ಲ ಸೇರಿಕೊಂಡು ಆ ಥರ ಯಾವುದೇ ಥರ ಸುಮ್ಮನೆ ಅನಾವಶ್ಯಕವಾಗಿ ಖರ್ಚಂತೂ ಮಾಡಬೇಡಿ. ಮನೇಲಿರೋ ಊಟನೇ ತಿನ್ಕೊಂಡು ನೀವು ಸಣ್ಣ ಆಗ್ಬೋದು. ನಿಮಗೇನಾದರೂ ಈ ಒಂದು ಹೆಲ್ಪ್ಫುಲ್ ಟಿಪ್ಸ್ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ನನ್ನ ಪೇಜ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಯಾವ ಥರ ವೆಯ್ಟ್ ಲಾಸ್ ಆಗ್ತೀನಿ, ಇಲ್ಲಾಂದರೆ ನಾನು ಯಾವ ಥರ ಫುಡ್ನ ಕನ್ಸ್ಯೂಮ್ ಮಾಡ್ತೀನಿ ಅನ್ನೋದನ್ನು ಪೂರ್ತಿ ನಿಮಗೆ ಈ ಥರ ವ್ಲಾಗ್ಸಲ್ಲಿ ನಿಮಗೆ ತಿಳಿಸ್ತೀನಿ. ಸೊ ಈ ಥರ ನಿಮ್ಗೇನಾದರೂ ವೆಯ್ಟ್ ಲಾಸ್ದು ವೀಡಿಯೋಸ್ ಇನ್ನೂ ಹೆಚ್ಚು ಬೇಕು, ಇಲ್ಲಾಂದರೆ ರೆಸಿಪೀಸ್ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಹೆಚ್ಚು ರೆಸಿಪೀಸ್ನ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ಅನಿಸುತ್ತೆ. ಏನಾದರೂ ಕ್ವೆಶನ್ಸ್ ಇದ್ದರೆ ನನ್ನ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ಯಾರ್ಯಾರು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ, ಸೊ ಇವಾಗಿಂದಲೇ ನನ್ನ ಜೊತೆನೇ ಜಾಯ್ನ್ ಆಗಿ ವೆಯ್ಟ್ ಲಾಸ್ ಮಾಡೋಣ. 30 ಡೇಸ್ ಚಾಲೆಂಜ್ನ ನಾನು ಎಕ್ಸೆಪ್ಟ್ ಮಾಡಿದ್ದೀನಿ. 30 ದಿನದಲ್ಲಿ ಎಷ್ಟು kg ಸಣ್ಣ ಆಗ್ತೀನಿ ಅಂತ ನೋಡೋಣ. ನೀವು ಕೂಡ ಸಣ್ಣ ಆಗಬೇಕು ಅಂತ ಇದ್ದರೆ ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿಗೆ ಜಾಯ್ನ್ ಆಗಿ ನೀವು ಕೂಡ ಸಣ್ಣ ಆಗಿ ಅಂತ ಹೇಳ್ತೀಯ. ಓಕೆ, ಟೇಕ್ ಕೇರ್, ಬಾಯ್.
ದೆನ್ ನೈಟು ಕೂಡ ಊಟ ಮಾಡಿಬಿಟ್ಟು ಊಟಕ್ಕೆ ಚಪಾತಿ ಮತ್ತು ಚಿಕನ್ ಗ್ರೇವಿ ಮಾಡ್ಕೊಂಡಿದ್ದೆ. ಅದಕ್ಕೆ ಸೌತೆಕಾಯಿ ಹಾಕ್ಕೊಂಡು ತಿಂದ್ಕೊಂಡು ನೈಟ್ ವಾಕಿಂಗು ಕೂಡ ಮಾಡಲಿಲ್ಲ, ಯಾಕಂದರೆ ಸ್ವಲ್ಪ ಲೇಟ್ ಆಗಿಬಿಟ್ಟಿದ್ದು. ಚಿಕನ್ ತಂದಿದ್ದು ಅದನ್ನೆಲ್ಲ ಮಾಡ್ಕೊಂಡು ತಿನ್ನೋಷ್ಟರಲ್ಲಿ ಲೇಟ್ ಆಗೋಯಿತು. ಅದಾದಮೇಲೆ ಅಡುಗೆ ಮನೆ ಕ್ಲೀನ್ ಮಾಡೋಷ್ಟರಲ್ಲಿ 10 ಗಂಟೆ ಆಗೋಯಿತು. ಆಮೇಲೆ ನೈಟ್ ಏನು ಹೋಗೋದು ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ. ಸೊ ಮಲ್ಕೊಂಡು ಈಗ ನೆಕ್ಸ್ಟ್ ಮಾರ್ನಿಂಗ್ ಇದು ವೆಡ್ನೆಸ್ಡೇ ಮಾರ್ನಿಂಗ್ ಮಿನಿ ವ್ಲಾಗ್ ಆಗಿರುತ್ತೆ ಇದು. ಸೊ ಬೆಳಗ್ಗೆ ಎದ್ದು ಒಂದು ಗ್ಲಾಸು ವಾಮ್ ವಾಟರ್ನ ಕುಡಿದೆ. ಸೊ ವಾಮ್ ವಾಟರ್ ಕುಡಿಬೇಕಾದ್ರೆ ಒಂಥರ ಮಜಾ, ಬಿಸಿ ಬಿಸಿ ಬೆಳಗ್ಗೆ ಚಳಿ ಇರುತ್ತಲ್ಲ. ಸೊ ಕುಡ್ಕೊಂಡು ಅದಾದಮೇಲೆ ರಂಗೋಲಿ ಎಲ್ಲ ಅಮ್ಮನೇ ತಾರಿಸಿದ್ರು. ಸೊ ರಂಗೋಲಿ ಹಾಕೋಣ ಅಂತ ಹೇಳ್ಬಿಟ್ಟು ಸಿಂಪಲಾಗೆ ರಂಗೋಲಿ ಎಲ್ಲ ಹಾಕಿ ಅದನ್ನೆಲ್ಲ ವೀಡಿಯೋ ಮಾಡಿಕೊಂಡೆ. ಸೊ ಅದಾದಮೇಲೆ ಏನಾದರೂ ಜ್ಯೂಸ್ ಕುಡಿಬೇಕಲ್ಲ ಅಂತ ಹೇಳ್ಬಿಟ್ಟು ಸೌತೆಕಾಯಿ ಎಲ್ಲ ಇತ್ತು, ಸೌತೆಕಾಯಿ ಪುದೀನ ಎಲ್ಲ ಹಾಕ್ಕೊಂಡು ಒಂದು ಡಿಟಾಕ್ಸ್ ಡ್ರಿಂಕ್ನ ಮಾಡಿಕೊಂಡೆ. ಅದು ಸ್ವಲ್ಪ ಚೆನ್ನಾಗಿತ್ತು ಅಷ್ಟೇ, ಸ್ವಲ್ಪ ಕೈಯಾಗಿತ್ತು ಅಷ್ಟೇ. ಸೊ ಅದನ್ನೂ ಎಲ್ಲ ಕುಟ್ಕೊಂಡು ಎಲ್ತ್ಗೆ ಸ್ವಲ್ಪ ಒಳ್ಳೆಯದು, ಹಾಗೆಯೇ ಸ್ಕಿನ್ ಕೂಡ ಬ್ರೈಟ್ ಆಗುತ್ತೆ. ನೋಡ್ತಾ ಇರ್ಬೋದು ನನ್ನ ಸ್ಕಿನ್ ಎಷ್ಟು ಬ್ರೈಟ್ ಆಗಿದೆ ಅಂತ ಹೇಳ್ಬಿಟ್ಟು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ಫೂರ್ತಿಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಟ್ಯೂಸ್ಡೇ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಪೂಜೆ ಎಲ್ಲ ಮುಗಿಸಿದ್ರು. ನಮ್ಮ ಅತ್ತೆನೇ ಪೂಜೆ ಮಾಡಿದ್ರು ಇವತ್ತು. ಸೊ ಟಿಫನ್ ಎಲ್ಲ ಆಯಿತು. ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಇವಾಗ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ನಂಜನಗೂಡಿಗೆ. ಮತ್ತು ಇವತ್ತು ಟಿ ನರಸೀಪುರದಲ್ಲಿ ಕುಂಭಮೇಳ ನಡೀತಾ ಇದೆಯಲ್ಲ ಕರ್ನಾಟಕದಲ್ಲಿ. ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು, ಇವತ್ತು ಪುಣ್ಯಕ್ಷೇತ್ರದಲ್ಲಿ ನಾವು ಸ್ನಾನ ಮಾಡೋದ್ರಿಂದ ನಮ್ಮ ಪಾಪ ಎಲ್ಲ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಇವತ್ತು ಕುಂಭಮೇಳಕ್ಕೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ನಾವು ಅಷ್ಟು ದೂರ ಹೋಗೋಕ್ಕಾಗಲ್ಲ, ನಮ್ಮ ಕೈಲಾದಷ್ಟು. ಇವಾಗ ಕರ್ನಾಟಕದಲ್ಲಿ ನಡೀತಾ ಇದೆ ತ್ರಿವೇಣಿ ಸಂಗಮದಲ್ಲಿ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಬರೋಣ. ಹಾಗೆ ನಂಜನಗೂಡಿಗೆ ಹೋಗೋಣ. ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಅಲ್ಲೂ ಕೂಡ ಇವತ್ತು ವಿಶೇಷ ಪೂಜೆ ಇರುತ್ತೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಕೀಪ್ ವಾಚಿಂಗ್. ಸೊ ಬೇಗ ಸ್ವಲ್ಪ ರೆಡಿ ಆಗೋಣ. ಮಾಯ್ಶ್ಚರೈಸರ್, ಫೇಸ್ಗೆ ಮಾಯ್ಶ್ಚರೈಸರ್ ತುಂಬ ಇಂಪಾರ್ಟೆಂಟು. ಏನಕ್ಕಂತ ಹೇಳಿದ್ರೆ, ಇವಾಗ ಕಡಲೆ ಹಿಟ್ಟಲ್ಲಿ ಎಷ್ಟೊಂದು ಜನ ಮುಖ ತೊಳೆಯೋಕ್ಕೆ ಅಂದರೆ ಸ್ಕಿನ್ನ ಟೈಟ್ ಆಗಿಬಿಡುತ್ತೆ ಆ ಥರ ಎಲ್ಲ ಹೇಳ್ತಾರೆ. ನೀವು ಕಡಲೆ ಹಿಟ್ಟಲ್ಲಿ ಮುಖ ತೊಳೆದ್ರೆ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ. ಹಾಗೆಯೇ ಈ ಥರ ಮಾಯ್ಶ್ಚರೈಸರ್ ಹಾಕ್ಬಿಟ್ರೆ ಯಾವುದೇ ಥರ ಏನೂ ಆಗೋಲ್ಲ. ಸೊ ನಾನು ಕಡಲೆ ಹಿಟ್ಟನ್ನ ಯೂಸ್ ಮಾಡೋದು ನೋಡಿ, ನನ್ನ ಸ್ಕಿನ್ ಯಾವುದೇ ಥರ ಟೈಟ್ ಆಗಲಿ ಏನಿಲ್ಲ, ಫುಲ್ ಸಾಫ್ಟಾಗಿದೆ ನನ್ನ ಸ್ಕಿನ್ನು. ದೆನ್ ಕಾಂಪ್ಯಾಕ್ಟ್ನ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ಗೈಸ್ ಹೆಂಗೆ ಮಾಡೋನೆ ನಮ್ಮ ಮುದ್ದು ಕತೆ ಇದೇನೆ ಗೈಸ್. ಇವನೇ ಎಲ್ಲ ನನ್ನ ಲಿಪ್ಸ್ಟಿಕ್ ಎಲ್ಲ ಹಾಳು ಮಾಡಿರೋದು ಇವನೇ. ಸುಮ್ಮನೆ ಹೊಟ್ಟೆ ಉರಿಸ್ತಾನೆ. ನಾನು ಅರ್ಧ ಲಿಪ್ಸ್ಟಿಕ್ ಹಾಳು ಮಾಡಿರೋದೇ ಏನು. ಒಳ್ಳೆದ, ಯಾಕಂದರೆ ಇವಾಗ ಅಲ್ಲಿ ಹೋಗ್ಬಿಟ್ಟು ಸ್ನಾನ ಮಾಡಬೇಕು. ಸೊ ಸುಮ್ಮನೆ ಎಲ್ಲ ಒಂಥರ ಗಿಜಿ ಆಗಿಬಿಡುತ್ತೆ. ಸೊ ಅದಕ್ಕೇ ಮಾಯ್ಶ್ಚರೈಸರ್ ಅಷ್ಟೇ ನಾನು ಹಾಕಿರೋದು. ಸೊ ಲೆಟ್ಸ್ ಗೋ. ಇನ್ನೇನು ಹೋಗ್ಬೇಕಾದ್ರೆ ಆಗಲೇ 12 ಗಂಟೆ ಆಗ್ಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಹೊಟ್ಟೆ ಹಸಿತೆ ಅಂತ ಹೇಳ್ಬಿಟ್ಟು ಒಂದು ಗ್ಲಾಸ್ ಮಜ್ಜಿಗೆನ ಕುಡ್ಕೊಂಡು ಅದಾದಮೇಲೆ ಹೊರಟ್ವಿ. ನೋಡ್ತಾ ಇರ್ಬೋದು, ಇಲ್ಲೇ ನಾವು ಬಂದಿದ್ದು ಮಿನಿ ಕುಂಭಮೇಳ ಅಂತಲೇ ಕರಿಬೋದು ಇದನ್ನ. ಇಲ್ಲೂ ತ್ರಿವೇಣಿ ಸಂಗಮ ಆಗುತ್ತೆ. ಸೊ ಕರ್ನಾಟಕದವರೆಲ್ಲ ಅಷ್ಟು ದೂರ ಬರದೇ ಇರೋರೆಲ್ಲ ಇಲ್ಲೇ ಮಾಡ್ಕೊಳ್ತಾರೆ. ಸೊ ಈ ಫುಲ್ಲು ಟ್ರಾಫಿಕ್ಕು, ಎಷ್ಟು ಟ್ರಾಫಿಕ್ ಇತ್ತು ಅಂತಂದರೆ ಹೋಗೋಷ್ಟರಲ್ಲಿ ಲೇಟ್ ಆಗಿಬಿಡ್ತು. ಸೊ ಫುಲ್ ಅಲ್ಲೂ ಕೂಡ ನೋಡ್ತಾ ಇರ್ಬೋದು ಎಷ್ಟು ರಶ್ ಇತ್ತು ಅಂತ ಹೇಳ್ಬಿಟ್ಟು ಜನ ಎಲ್ಲ. ಸೊ ನಾವು ಅಲ್ಲಿ ಬಿಸಿಲು ಬೇರೆನ, ಫುಲ್ ಶೆಕೆ, ಟ್ರಾಫಿಕಲ್ಲಿ ಗಾಳಿನೂ ಆಡ್ತಾಯಿಲ್ಲ. ಸೊ ಫುಲ್
ಫುಲ್ ಕುತ್ಕೊಂಡು ಅದಾದಮೇಲೆ ಸರಿ ಅಂತ ಹೇಳ್ಬಿಟ್ಟು ಹೊರಟ್ವಿ. ಅಲ್ಲೂ ಚೆನ್ನಾಗಿತ್ತು. ಹೋಗ್ಬೇಕಾದ್ರೆ ಅಷ್ಟೇನು ರಶ್ ಇರಲಿಲ್ಲ. ಸೊ ಫುಲ್ ಮಜಾ ಮಾಡಿಕೊಂಡು ಚೆನ್ನಾಗಿತ್ತು. ಹೋಗ್ಬೇಕಾದ್ರೆ ಎಲ್ಲ ನಡ್ಕೊಂಡು ಒಂದು ಅರ್ಧ ಕಿಲೋಮೀಟ್ರ್ 3/4 ಕಿಲೋಮೀಟ್ರ್ ನಡಿಬೇಕಾಗಿತ್ತು. ಸೊ ಸೇತುವೆ ಮೇಲೆ ನಡ್ಕೊಂಡು ಹೋದ್ವಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸುತ್ತಮುತ್ತನೂ ಅಷ್ಟೇ ನೇಚರು, ನೀರು ಎಲ್ಲನೂ ಅಷ್ಟೇ. ಇಲ್ಲಿ ಎಷ್ಟು ಚೆನ್ನಾಗಿತ್ತು ನೀರು, ಅಲ್ಲಿ ಅಷ್ಟೇ ವರ್ಸ್ಟ್ ಮಾಡಿಬಿಟ್ಟಿದ್ರು. ಪೂರ್ತಿ ಬದಿ ನೀರು ಥರ ಮಾಡಿಬಿಟ್ಟಿದ್ರು. ಇಲ್ಲಿ ನೋಡಬೇಕಾದ್ರೆ ಮಧ್ಯೆ ಎಷ್ಟು ಚೆನ್ನಾಗಿತ್ತು. ತ್ರಿವೇಣಿ ಸಂಗಮ ಜಾಗದಲ್ಲಿ ಮಾತ್ರ ಪೂರ್ತಿ ಮಾಡಾಕ್ಬಿಟ್ಟಿದ್ರು. ಸೊ ನಾವು ಬಿಸಿಲಲ್ಲಿ ನಡ್ಕೊಂಡು ಹೋಗ್ತಾಯಿದ್ವಿ. ಸೊ ಅದಾದಮೇಲೆ ಅಲ್ಲಿಗೆ ಹೋದ್ವಿ. ಅಲ್ಲೂ ಕೂಡ ರಶ್ ಇತ್ತು. 3 ಕಡೆಯೂ ಸ್ನಾನ ಮಾಡ್ತಾಯಿದ್ರು. ಸೊ ನಾವು ಎಲ್ಲಿ ರಶ್ ಇಲ್ಲ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಬೇರೆ ಚಳಿ ಅಲ್ಲಿಗೆ ಹೋಗೋಕ್ಕೂ ನನಗೆ ಬೇಡ ಅಂತ ಹೇಳ್ತಿದ್ದೆ. ಅದು ಸರಿ. ಅದಾದಮೇಲೆ ಇನ್ನು 3 ಸಲ ಮುಳುಗ್ಬಿಟ್ಟು ಎದ್ದು ಬರೋದಲ್ವ ಅಂತ ಹೇಳ್ಬಿಟ್ಟು ಅಲ್ಲೂ ಆಳ ಇತ್ತು ಅಂತ ಹೇಳ್ಬಿಟ್ಟು ನನ್ನ ಹಿಡ್ಕೊಂಡು ಅಜ್ಜಿಸ್ತಾಯಿದ್ರು. ಪೂರ್ತಿ 3 ಸಲ ಮುಳುಗಿ ಎದೋಳಷ್ಟರಲ್ಲಿ ಫುಲ್ ಚಳಿ. ನಾವು ಬಟ್ಟೆ ತೊಗೊಂಡೋಗಿದ್ವಿ. ಆದರೆ ಅಲ್ಲಿ ಸ್ನಾನ ಮಾಡೋ ಈ ರಶ್ ನೋಡ್ಬಿಟ್ಟು ಸ್ನಾನ ಮಾಡೋಕ್ಕಾಗುತ್ತೋ ಆಗೋದಿಲ್ವ ಅಂತ ಅಂದ್ಬಿಟ್ಟು ತಲೆ ಮೇಲೆ ಹಂಗೆ ನೀರು ಎಡ್ಸ್ಕೊ ಬರೋಣ, ಇನ್ನೇನು ಸ್ನಾನ ಮಾಡೋಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು ಹಂಗೆ ಬಟ್ಟೆನೂ ಕೂಡ ಕಾರಲ್ಲೇ ಇಟ್ಬಿಟ್ಟು ಬಂದ್ಬಿಟ್ಟು ಅದಾದಮೇಲೆ ನೋಡಿದ್ರೆ ಇಲ್ಲಿ ರಶೇ ಇರಲಿಲ್ಲ. ಸರಿ ಇನ್ನೇನು ಬಂದಿದ್ದೀವಲ್ಲ ಅಂತ ಹೇಳ್ಬಿಟ್ಟು ಮುಳುಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಅದರಲ್ಲೇ ಮುಳುಗ್ಬಿಟ್ಟು ಎಲ್ಲ ಬರೋಷ್ಟ್ರಲ್ಲಿ ಆರ್ಕೊಂಡೇ ಬಿಟ್ಟಿತ್ತು. ಅಲ್ಲಿ ಬಿಸಿಲು ಜಾಸ್ತಿ ಅಲ್ವಾ, ಬರೋಷ್ಟ್ರಲ್ಲಿ ಎಲ್ಲ ಆರ್ಕೊಂಡೇ ಬಿಟ್ಟಿತ್ತು. ಏನು ಡ್ರೆಸ್ಸು ಚೇಂಜ್ ಮಾಡಿಲ್ಲ, ಹಂಗೆ ಬಂದ್ವಿ. ಸೊ ಅಲ್ಲಿ ಬರಬೇಕಾದ್ರೆ ಹಂಗೇ ನಾಮ ಕೂಡ ಹಾಕ್ಸ್ಕೊಂಡು ಅದೊಂಥರ ಹಾಕ್ಸ್ಕೊಂಡಿದ್ದೆ, ಒಂಥರ ಚೆಂದ ಇತ್ತು. ಸೊ ಅದನ್ನೂ ಹಾಕ್ಸ್ಕೊಂಡು ಅದಾದಮೇಲೆ ನಾವು ಮುದ್ದುನ ರೇಗಿಸ್ಕೊಂಡು ಬಂದ್ವಿ. ಮುದ್ದು ನೀನು ಮುಳುಗಿಲ್ಲ, ಮುಳುಗ್ದಾ? ಸೊ ಅಲ್ಲಿಂದ ಮೇಲೆ ನಡ್ಕೊಬಂದರೆ ಇಲ್ಲಿ ಪ್ರಸಾದ ಬೇರೆ ಕೊಡ್ತಾಯಿದ್ರು. ಆಲ್ಮೋಸ್ಟ್ ಅಲ್ಲೇ 3:30-4 ಗಂಟೆ ಆಗಿತ್ತು. ಹಂಗೆ ಹೆಂಗಿದ್ರು ಕೊಡ್ತಾರಲ್ಲ, ತಿನ್ಕೊಂಡು ಹೋಗೋಷ್ಟು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಅರ್ಧ ಗಂಟೆ ಕಾಯಿದ್ವಿ. ಖಾಲಿ ಆಗಿಬಿಟ್ಟಿತ್ತು. ಸೊ ಅದಾದಮೇಲೆ ಕೊಟ್ಟರು. ಪುಳಿಯೋಗರೆ ಮಾಡಿದರು, ತುಂಬ ಚೆನ್ನಾಗಿತ್ತು. ಜಾಸ್ತಿ ಎಣ್ಣೆ ಹಾಕ್ಬಿಟ್ಟಿದ್ರು. ನನಗೆ ಆ ಎಣ್ಣೆ ಜಾಸ್ತಿ ಆಗಿದ್ದಕ್ಕೆ ಊಟ ಸೇರಲಿಲ್ಲ. ಬರೀ ಒಂದು 2 ತುತ್ತು ತಿಂದಿದ್ದು. ಅದಾದಮೇಲೆ ನವಿಗೆ ಕೊಟ್ಬಿಟ್ಟೆ ತಿನ್ನೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿಂದ ನಾವು ಬಂದಿದ್ದೇನೆ ನಂಜನಗೂಡಿಗೆ. ಅಲ್ಲಿ ನೋಡಿದ್ರೆ ಪೂರ್ತಿ ರಶು. ನೆನ್ನೆ ಬೇರೆ ಹುಣ್ಣಿಮೆ ಅಲ್ವಾ, ಹುಣ್ಣಿಮೆ ಇದ್ದಿದ್ದ ಕಡೆ ಅಲ್ಲಿ ಜಾಸ್ತಿ ರಶ್ ಅಂತೆ. ಹುಣ್ಣಿಮೆ ಅಲ್ಲಿ ಫುಲ್ ಕಾಲೆಲ್ಲ ತುಳಿದಾಕ್ಬಿಟ್ರು. ನನಗೆ ಅಳುನೇ ಬಂದ್ಬಿಡ್ತು. ಫುಲ್ ಕಾಲೆಲ್ಲ ತುಳ್ದು ಹಾಕ್ಬಿಟ್ರು. ಸೊ ಅದಾದಮೇಲೆ ಹೆಂಗೋ ನುಕ್ಕೊಂಡು ದರ್ಶನ ಮಾಡ್ಕೊಂಡು ಈಚೆ ಬಂದು ಕೂತಿದ್ವಿ. ನಮ್ಮ ಅಮ್ಮವ್ರು ಇನ್ನೂ ಲೇಟು ದರ್ಶನ, ಅವ್ರು ಲೇಟಾಗಿ ಮಾಡ್ಕೊಬಂದರು. ನೋಡ್ತಾ ಇರ್ಬೋದು ಎಷ್ಟು ಜನ ನಿಂತವ್ರೆ ಅಂತ ಹೇಳ್ಬಿಟ್ಟು. ಪೂರ್ತಿ ನುಗ್ಗಿ ನಮ್ಮನ್ನೇ ಎಲ್ಲ ಇದು ಮಾಡಿಬಿಡ್ತಾಯಿದ್ರು. ಸೊ ಅದಾದಮೇಲೆ ನಾವು ಈ ಹೊರಗಡೆ ಬರೋಷ್ಟರಲ್ಲಿ 7 ಗಂಟೆ ಆಯಿತು ದರ್ಶನ ಮಾಡಿಕೊಂಡು. ಸೊ ಹಂಗೆ ಮನೆಗೆ ಹೊರಟ್ವಿ. ಸೊ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಈ ಥರ ವೆಯ್ಟ್ ಲಾಸ್ದು ನಿಮಗೆ ವೀಡಿಯೋಸ್ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದೇ ಥರ ವೆಯ್ಟ್ ಲಾಸ್ದು ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡ್ತೀನಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನಿಮಗೆ ಬರುತ್ತೆ. ಸೊ ಓಕೆ, ಬಾಯ್ ಮಾಡ್ಬಿಡು ಒಂದ್ಸಲ. ನೋಡಿ ನಮ್ಮ ಮನೆಯವ್ರು ಏನೋ ಹೇಳ್ತಾ ಅಂದೆ, ಹೇಳು. ಏನೇನಂತೆ? ಬೈ.